ಕೇವಲ 10 ನಿಮಿಷಗಳಲ್ಲಿ ಬೇಳೆ ರಸಂ ಮಾಡಿ ನೋಡಿ. ನೀವು ತುಂಬ ಇಷ್ಟಪಡ್ತೀರಾ, ಹಾಗೆ ಮನೆ ಮಂದಿ ಎಲ್ಲ ಇಷ್ಟಪಟ್ಟು ತಿಂತಾರೆ. ಈ ರಸಂ ಮಾಡೋದು ತುಂಬ ಸುಲಭ. ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ, ಬನ್ನಿ. ಫಸ್ಟು ನಾನಿಲ್ಲಿ ಅರ್ಧ ಕಪ್ ಆಗುವಷ್ಟು ಬೇಳೆನ ತೊಗೊಂಡಿದ್ದೀನಿ. ಇಷ್ಟೇ ಬೇಳೆ ನೀವು ಒಂದು 6ರಿಂದ 8 ಜನಕ್ಕೆ ಮಾಡ್ಬೋದು. ಇದರಲ್ಲಿ ಬೇಳೆ ಜಾಸ್ತಿ ಬೇಕಾಗೋದಿಲ್ಲ, ರಸಂ ಮಾಡ್ತಿರೋದ್ರಿಂದ ಜಸ್ಟ್ ಬೇಳೆ ಏನಿದೆ ಟೇಸ್ಟಿಗೋಸ್ಕರ ಹಾಕ್ತಾ ಇರೋದು. ರಸಂ ಏನಿದೆ ತುಂಬ ನೀರಿನ ಟೈಪ್ ಇರಬೇಕು, ಹಾಗಾಗಿ ಬೇಳೆ ರಸಂ ತುಂಬ ಅಂದರೆ ತುಂಬ ಇಷ್ಟಪಟ್ಟು ತಿಂತಾರೆ. ಫಸ್ಟ್ ನಾನಿಲ್ಲಿ ಬೇಳೆನ ಚೆನ್ನಾಗಿ ತೊಳೆದಿಟ್ಕೊಂಡ್ಮೇಲೆ ಇಲ್ಲಿ ಟೊಮೊಟೊನ ತೊಗೊತಾ ಇದ್ದೀನಿ. ದಪ್ಪ ದಪ್ಪ ಕಟ್ ಮಾಡ್ಕೊಂಡಿರುವ ಟೊಮೊಟೊ, ಹಾಗೆ ಕರಿಬೇವು, 2 ಮೆಣಸಿನ್ಕಾಯಿ, ಹಾಗೆ ಸ್ವಲ್ಪ ಅರಿಶಿನ ಹಾಕ್ಕೊಂಡ್ಬಿಟ್ಟು ನೀರು ಹಾಕ್ಕೊತಾ ಇದ್ದೀನಿ. ನೀರು ನಿಮಗೆ ಬೇಕಾದಷ್ಟು ಹಾಕ್ಕೊಳ್ಳಿ. ನೀರೇನಿದೆ ಆ ಬೇಳೆಕಿನ್ನ ಜಾಸ್ತಿ ಇರಬೇಕು, ಕುದಿಬೇಕು. ಹಾಗಾಗಿ ನೀವು ಒಂದು ಕ್ವಾಂಟಿಟಿ ನೋಡಿ ಹಾಕ್ಕೊಳ್ಳಿ. ನಾನು ಇಲ್ಲಿ 1 ಕಪ್ ಆಗುವಷ್ಟು ನೀರನ್ನು ತೊಗೊಂಡಿದ್ದೀನಿ. ಹಾಗೆ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನಾನು ಒಂದು 3ರಿಂದ 4 ವಿಸಿಲ್ನ ತೊಗೊತಾ ಇದ್ದೀನಿ. ಅದಾದಮೇಲೆ ನೋಡಿ, ಇಲ್ಲಿ ನಾನು ಫಸ್ಟ್ ಬಂದುಬಿಟ್ಟು ಪ್ಯಾನಿಗೆ ಜೀರಿಗೆನ ಹಾಕ್ತಾಯಿದ್ದೀನಿ. ಬೇಳೆ ರಸಂ ಮಾಡೋಕ್ಕೆ ಮೇನ್ ಇಂಗ್ರೀಡಿಯೆಂಟ್ ಅಂದರೆ ಇದೆ ನೋಡಿ. ಇದಕ್ಕೆ ಜೀರಿಗೆ ಹಾಕಿದ ಮೇಲೆ ಜೀರಿಗೆ ಸ್ವಲ್ಪ ಚಟ್ಪಟ್ ಅನ್ನಬೇಕು. ಅದಾದಮೇಲೆ ಸ್ವಲ್ಪ ಕರಿಮೆಣಸು, ಹಾಗೆ ಸ್ವಲ್ಪ ಮೆಂತ್ಯನ ಹಾಕ್ತಾಯಿದ್ದೀನಿ. ಮೆಂತ್ಯ ಹೆಚ್ಚು ಹಾಕಕ್ಕೆ ಹೋಗಬೇಡಿ, ಕಹಿ ಆಗುತ್ತೆ. ಹಾಗಾಗಿ ಮೆಂತ್ಯ ನೋಡಿ ಕ್ವಾಂಟಿಟಿದಲ್ಲಿ ಹಾಕ್ಕೊಳ್ಳಿ. ನಾನಿಲ್ಲಿ ಸ್ವಲ್ಪ ಹಾಕ್ತಾಯಿದ್ದೀನಿ. ಇವೆಲ್ಲವೂ ಕೂಡ ಚೆನ್ನಾಗಿ ಫ್ರೈ ಆಗಬೇಕು. ಫ್ರೈ ಆದಮೇಲೆ ಇದನ್ನು ನೀವು ಒಂದು ಬೌಲಲ್ಲಿ ಹಾಕ್ಕೊಳ್ಳಿ ಅಥವಾ ಮಿಕ್ಸಿಯಲ್ಲಿ ಹಾಕ್ಕೊಳ್ಳಿ, ಜಜ್ಕೊಳ್ಳಿ, ಚೆನ್ನಾಗಿ ಪುಡಿ ಮಾಡ್ಕೋಬೇಕು. ನಾನು ಇಲ್ಲಿ ಜಜ್ಜು ಅಂಥದ್ದು ಏನಿದೆ ನೋಡಿ, ಈ ರೀತಿ ಜಜ್ಜು ಕಲ್ಲು ತೊಗೊಂಡು ಸಣ್ಣದಾಗಿ ಪುಡಿ ಮಾಡ್ಕೊತಾ ಇದ್ದೀನಿ. ನಿಮ್ಮ ಹತ್ರ ಇದಿಲ್ಲ ನಾವು ಹಾಗಿದ್ರೆ ನೀವು ಇದನ್ನು ಮಿಕ್ಸಿ ಜಾರ್ನಲ್ಲಿ ಹಾಕ್ಕೊಂಡಾದರೂ ಮಾಡ್ಕೋಬೋದು. ಈಗ ಪುಡಿ ರೆಡಿಯಾಗಿದೆ ನೋಡಿ, ನಮ್ಮ ಮೇನ್ ಮಸಾಲ ಏನಿದೆ ಅದು ರೆಡಿಯಾಗಿದೆ. ಪದೇ ಪದೇ ಒಂದೇ ಥರ ಬೇಳೆ ಸಾರು ತಿನ್ನೋಕ್ಕೆ ಬೇಜಾರಾದವರು ಈ ರೀತಿ ರಸಂ ಮಾಡ್ಕೊಂಡು ತಿಂದರೆ ಅದ್ಭುತವಾಗಿರುತ್ತೆ ನೋಡಿ. ಅದರಲ್ಲಿ ಅನ್ನದ ಜೊತೆಗಂತೂ ಇನ್ನೂ ಟೇಸ್ಟು, ಮುದ್ದೆ ಜೊತೆ ಕೂಡ ತಿನ್ಕೋಬೋದು, ತುಂಬ ಇಷ್ಟಪಟ್ಟು ತಿಂತಾರೆ. ಅದಾದಮೇಲೆ ನೋಡಿ, ಇಲ್ಲಿ ಬೇಳೆ ಏನಿದೆ ಕುದ್ದಿದೆ, ಚೆನ್ನಾಗಿ ಕುದ್ದಿದೆ. ಈಗ ನೀವು ಬೇಕಾದ್ರೆ ಸ್ಮ್ಯಾಶರ್ ಹೆಲ್ಪಿನಿಂದ ಆದರೂ ಮಾಡ್ಕೋಬೋದು, ಮ್ಯಾಶ್ ಮಾಡ್ಕೋಬೋದು, ಅಥವಾ ನೀವು ಕೈಯಿಂದ ಹಾಗೆ ಕಿವುಚ್ಕೊಳೋ ಹಾಗಿದ್ರೆ ಮಾಡ್ಕೋಬೋದು. ಆರಿದ ಮೇಲೆ ನಾನಿಲ್ಲಿ ಸ್ಮ್ಯಾಶರ್ ಹೆಲ್ಪ್ನಿಂದ ಮಾಡ್ಕೋತಾ ಇದ್ದೀನಿ. ಏಕಂತಂದರೆ ಇನ್ನೂ ಸ್ವಲ್ಪ ಮೆಣಸಿನ್ಕಾಯಿ ಏನಿದೆ ಸಣ್ಣಗಾಗಿಲ್ಲ, ನೀವು ಹಾಗೆ ಬಿಟ್ಕೋಬೋದು ಸ್ಕಿಪ್ ಮಾಡಿ. ಇಲ್ಲ ಅನ್ನೋ ಹಾಗಿದ್ರೆ ಸಣ್ಣಗೆ ಬೇಕನ್ನಾಗಿದ್ರೆ ಫುಲ್ಲು ಸ್ಮ್ಯಾಶ್ ಮಾಡ್ಕೊತಾ ಹೋಗಿ. ಇಲ್ಲಿ ನಾನು ನೋಡಿ ಈ ರೀತಿ ಬೇಳೆ ಏನಿದೆ ಇಷ್ಟು ಸ್ಮ್ಯಾಶ್ ಆದರೆ ಸಾಕು. ಈಗ ನೆಕ್ಸ್ಟ್ ಬಂದುಬಿಟ್ಟು ಇದನ್ನು ಒಗ್ಗರಣೆ ಹಾಕ್ಕೊಳ್ಳೋಣ ಸ್ನೇಹಿತರೆ. ಒಗ್ಗರಣೆಗೆ ನಾನಿಲ್ಲಿ ಒಂದು ಕಡಾಯಿನ ತೊಗೊಂಡಿದ್ದೀನಿ. ಈ ಕಡಾಯಿಗೆ ನಾನೀಗ ಒಂದು 2 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ತೊಗೊತೀನಿ. ಈ ಹೀಟಾಗಿದ್ದ ತಕ್ಷಣವೇ ನಾನು ಒಂದು 2 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ತೊಗೊತಾ ಇದ್ದೀನಿ. ಯಾರೆಲ್ಲ ನನ್ನ ಚಾನಲ್ನ ಮೊದಲ ಬಾರಿಗೆ ನೋಡ್ತಿದ್ರೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ನೆಕ್ಸ್ಟ್ ಬಂದುಬಿಟ್ಟು ಎಣ್ಣೆ ಬಿಸಿಯಾಗಿದ್ದ ತಕ್ಷಣವೇ ಚಟ್ಪಟ್ ಅನ್ನಬೇಕು. ಆ ರೀತಿ ಸಾಸಿವೆ ಮತ್ತು ಜೀರಿಗೆನ ಹಾಕಿ, ಜೀರಿಗೆ ಸಾಸಿವೆ 2 ಚಟ್ಪಟ್ ಆದಮೇಲೆ ನಾನಿಲ್ಲಿ ಬೆಳ್ಳುಳ್ಳಿನ ತೊಗೊತಿದ್ದೀನಿ. ಒಂದು 8ರಿಂದ 10 ಬೆಳ್ಳುಳ್ಳಿನ ಜಜ್ಜಿ ತೊಗೊತಾ ಇದ್ದೀನಿ. ಅದಾದಮೇಲೆ 2 ಒಣಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ, ಗುಂಟೂರು ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. ನೀವು ಬೇಕಾದರೆ ಮೆಣಸಿನ್ಕಾಯಿ ಕ್ವಾಂಟಿಟಿ ಜಾಸ್ತಿ ಮಾಡ್ಕೋಬೋದು, ನಿಮಗೆ ಖಾರ ಜಾಸ್ತಿ ಬೇಕನ್ನೋ ಹಾಗಿದ್ರೆ. ಇಲ್ಲಾಂದರೆ 2 ಮೆಣಸಿನ್ಕಾಯಿ ಒಗ್ಗರಣೆಗೆ ಹಾಕ್ಕೊಳ್ಳಿ ಸಾಕು, ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ. ಅದಾದಮೇಲೆ ಒಗ್ಗರಣೆಗೆ ಕರಿಬೇವನ್ನ ಹಾಕ್ತಾಯಿದ್ದೀನಿ. ನಾವೇನು ಬೇಳೆನ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ವಲ್ಲ, ಮಸದಿಟ್ಕೊಂಡಿದ್ವಲ್ಲ, ಅದನ್ನೀಗ ಇದರಲ್ಲಿ ಹಾಕ್ತಾಯಿದ್ದೀನಿ. ಒಗ್ಗರಣೆಗೆ ಹಾಕಿಬಿಟ್ಟು ಇದು ಒಂದು ಕುದಿ ಬರೋವರೆಗೂ ಕಾಯಬೇಕು. ಒಂದು ಕುದಿ ಬಂದ ಮೇಲೆ ನಾನೇನು ಬೊಗಣಿ ತೊಗೊಂಡಿದ್ನಲ್ವ ಅದಕ್ಕೆ 2 ಕಪ್ ಆಗುವಷ್ಟು ನೀರನ್ನು ತೊಗೊತಾ ಇದ್ದೀನಿ. ನೀರಿನ ಕ್ವಾಂಟಿಟಿ ಹೆಚ್ಚಿದ್ರೆ ರಸಂ ತುಂಬ ಟೇಸ್ಟಾಗಿರುತ್ತೆ. ಹಾಗಂತೇಳಿ ಬೇಳೆ ಏನಿದೆಯಲ್ಲ ಅದರದ್ದು 3 ಪಟ್ಟು ಇರಬೇಕಷ್ಟೇ ನೀರು, ಜಾಸ್ತಿ ಹಾಕಿದರೆ ನೀರಾಗಿಬಿಡುತ್ತೆ. ಸೊ ಈಗ ನೋಡಿ, ನಾನಿಲ್ಲಿ ಏನು ಮಸಾಲೆ ರುಬ್ಬಿಟ್ಕೊಂಡಿದ್ವಲ್ವ ನಾವು ಅವಾಗೆ, ಆ ಮಸಾಲೆನ ಇದರಲ್ಲಿ ಹಾಕ್ತಾಯಿದ್ದೀನಿ. ಈಗ ಮೇನ್ ಹಾಕಿರುವಂಥ ಮಸಾಲ ಏನಿದೆ ನೋಡಿ, ಇದೇ ನಮ್ಮ ರಸಂ ಮಸಾಲ. ಕರಿಮೆಣಸು ಮತ್ತು ಜೀರಿಗೆ ಹಾಕೋದ್ರಿಂದ ನೆಗಡಿ ಕಮ್ಮಿ ಇದ್ದರೂ ಕೂಡ ಕಮ್ಮಿ ಆಗಿಬಿಡುತ್ತೆ. ನೆಗಡಿ ಆಗಿರ್ಬೋದು, ಶೀತ ಕೆಮ್ಮು ಏನೇ ಇದ್ದರೂ ಕೂಡ ಎಲ್ಲವೂ ಕೂಡ ಕಮ್ಮಿ ಆಗುತ್ತೆ. ಈ ರಸಂನ ಒಂದು ಸತಿ ನೀವು ಊಟದ ಜೊತೆಗಲ್ಲ ಹಾಗೆ ನೀರು ಥರ ಕುಡಿದ್ಬಿಡ್ತೀರಾ, ಅಷ್ಟು ಇಷ್ಟಪಟ್ಟು ಕುಡಿತೀರಾ. ನೆಕ್ಸ್ಟ್ ಬಂದುಬಿಟ್ಟು ನಾನು ಇದಕ್ಕೆ ಹುಣಸೆ ರಸ ಹಾಕ್ತಾಯಿದ್ದೀನಿ. ಹುಣಸೆ ರಸ ಹಾಕಿಬಿಟ್ಟು ಒಂದು ಕುದಿ ಬಂದಮೇಲೆ ಇದನ್ನು ಸ್ವಲ್ಪ ಫ್ಲೇಮ್ ಏನಿದೆ ಕಮ್ಮಿ ಮಾಡ್ಕೊಳ್ಳಿ. ಅದಾದಮೇಲೆ ಇಲ್ಲಿ ನಾನು ಹಳ್ಳುಪ್ಪನ್ನ ಹಾಕ್ತಾಯಿದ್ದೀನಿ. ಹಳ್ಳುಪ್ಪಿನ ಬದಲು ನೀವು ಬೇಕಾದ್ರೆ ಪುಡಿ ಉಪ್ಪನ್ನಾದರೂ ಯೂಸ್ ಮಾಡ್ಕೋಬೋದು. ಹಳ್ಳುಪ್ಪು ಹಾಕಿದ ಮೇಲೆ ಮತ್ತೆ ನಾನು ನಿಮಗೆ ಮೊದಲೇ ಹೇಳಿರೋ ಹಾಗೆ ಈ ರಸಂ ಏನಿದೆ ಚೆನ್ನಾಗಿ ಕುದಿಬೇಕು. ಎಷ್ಟು ಕುದಿಯುತ್ತಲ್ವ ಅಷ್ಟು ಟೇಸ್ಟ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಈಗ ಚೆನ್ನಾಗಿ ಕುದ್ಮೇಲೆ ನಾನಿಲ್ಲಿ 1 ಟೇಬಲ್ ಸ್ಪೂನ್ ಆಗುವಷ್ಟು ಬೆಲ್ಲನ ಹಾಕ್ತಾಯಿದ್ದೀನಿ. ಬೆಲ್ಲ ಆಪ್ಷನಲ್ಲು, ನೀವು ಬೇಕಾದ್ರೆ ಸ್ಕಿಪ್ ಮಾಡ್ಕೋಬೋದು. ಬೆಲ್ಲ ಹಾಕೋದ್ರಿಂದ ರುಚಿ ಇನ್ನೂ ಹೆಚ್ಚಾಗುತ್ತೆ, ಹಾಗಾಗಿ ನಾನು ಬೆಲ್ಲನ ಹಾಕ್ತಾಯಿದ್ದೀನಿ. ಈಗ ನಮ್ಮ ರಸಂ ರೆಡಿಯಾಗಿದೆ. ಈಗ ಮೇಲ್ಗಡೆಯಿಂದ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಉದುರಿಸ್ಕೊಳ್ಳಿ, ಇದರಿಂದ ನಮ್ಮ ರಸಂ ಏನಿದೆ ಇನ್ನೂ ಟೇಸ್ಟ್ ಆಗುತ್ತೆ. ರಸಂ ರೆಡಿಯಾಗಿದೆ. ಯಾವ ರೀತಿ ರಸಂ ಮಾಡೋದಂತ ನಾನು ನಿಮಗೆ ತೋರಿಸ್ಕೊಟ್ಟಿದ್ದೀನಿ. ಈ ರಸಂ ನಿಮಗೆ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಕೂಡ
ಶೇರ್ ಮಾಡೋದನ್ನು ಮರಿಬೇಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಎಲ್ಲರಿಗಿಂತ ಮುಂಚೆ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಈ ವಿಡಿಯೋ ಯಾರೆಲ್ಲ ಎಲ್ಲಿಂದ ನೋಡ್ತಾ ಇದ್ದೀರಾ ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ. ಹಾಗೆ ಈ ರಸಮ್ನ ನೀವು ಟ್ರೈ ಮಾಡಿದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಇದರಿಂದ ನನಗೆ ಹೆಚ್ಚು ಪ್ರೋತ್ಸಾಹ ಸಿಗುತ್ತೆ, ಇನ್ನೂ ಹೆಚ್ಚೆಚ್ಚು ವೀಡಿಯೋಸ್ನ ಮಾಡಬೇಕು ಅಂತ ಆಸೆನೂ ಆಗುತ್ತೆ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ನೋಡಿಬಿಟ್ಟು ಸಪೋರ್ಟ್ ಮಾಡ್ತಿದ್ದೀರೋ ಇನ್ನೂ ಹೆಚ್ಚು ಹಾಗೆ ಸಪೋರ್ಟ್ ಮಾಡ್ತಾ ಬನ್ನಿ. ಈ ರಸಮ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತಾ ಇದ್ದೀನಿ. ಈ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು.